ಒಬ್ಬ ರೈತ ಮತ್ತೆ ಒಬ್ಬ ಜಮೀನ್ದಾರ ತಮ್ಮ ಮನೆ ಮುಂದೆ ಒಂದೇ ದಿವಸ 2 ಸಸಿಗಳನ್ನ ನೆಡ್ತಾರಂತೆ. ಆ ಜಮೀನ್ದಾರ ಆ ಸಸಿಗೆ ಪ್ರತಿ ದಿವಸ ಬೇಕಾಗಿರುವಷ್ಟು ನೀರನ್ನ ಗೊಬ್ಬರವನ್ನ ಸಮಯಕ್ಕೆ ಸರಿಯಾಗಿ ಹಾಕ್ತಿರ್ತಾನೆ. ಆದ್ರೆ ರೈತ 2 ದಿವಸಕ್ಕೋ 3 ದಿವಸಕ್ಕೋ ಒಂದೊಂದ್ಸಲಿ ನೀರ್ ಹಾಕ್ತಿರ್ತಾನೆ. 6-7 ತಿಂಗಳಾದ್ಮೇಲೆ ಆ ಸಸಿಗಳು ಮರವಾಗಿ ಬೆಳೆಯುತ್ತೆ. ರೈತನ ಮರ ಒಣಗೋಗಿರುತ್ತೆ, ಆದ್ರೆ ಜಮೀನ್ದಾರನ ಮರ ದೊಡ್ಡದಾಗಿ ಹಚ್ಚ ಹಸಿರಾಗಿ ಬೆಳೆದಿರುತ್ತೆ. ಒಂದು ದಿವಸ ರಾತ್ರಿ ಜೋರಾಗಿ ಮಳೆ ಸುರಿಯುತ್ತೆ, ಬಿರುಗಾಳಿ ಬೀಸುತ್ತೆ. ಆ ಬಿರುಗಾಳಿಗೆ ಜಮೀನ್ದಾರ ಹಾಕಿದಂತ ಮರ ಬುಡ ಸಮೇತ ಕಿತ್ಕೊಂಡು ಹೋಗುತ್ತೆ. ಆದ್ರೆ ರೈತ ಹಾಕಿದಂತ ಮರ ಸ್ಥಿರವಾಗಿ ನಿಂತಿರುತ್ತೆ. ಆ ಜಮೀನ್ದಾರ ರೈತನಿಗೆ ಕೇಳ್ತಾನಂತೆ, ನೀನ್ ಹಾಕಿರುವಂತ ಮರ ಒಣಗೋಗಿತ್ತು ಆದ್ರೂ ಕೂಡ ಅದು ಸ್ಥಿರವಾಗಿ ನಿಂತಿದೆ, ಆದ್ರೆ ನನ್ನ ಮರ ಹಚ್ಚ ಹಸಿರಾಗಿತ್ತು ಆದ್ರೂ ಕೂಡ ಅದು ಯಾಕೆ ಕಿತ್ಕೊಂಡು ಹೋಯ್ತು ಅಂತ. ಆಗ ರೈತ ಸುಂದರವಾಗಿ ಉತ್ತರ ಕೊಡ್ತಾನಂತೆ, ನೀವು ಆ ಸಸಿಗೆ ಬೇಕಾಗಿರೋಷ್ಟು ನೀರನ್ನ ಗೊಬ್ಬರವನ್ನ ಬಹಳ ಸುಲಭವಾಗಿ ಕೊಟ್ರಿ, ಅದಕ್ಕೆ ಎಲ್ಲವೂ ಕೂಡ ಮೇಲಕ್ಕೆ ಸಿಕ್ತು. ಸೊ ಹಾಗಾಗಿ ಅದು ತನ್ನ ಬೇರನ್ನ ಬಹಳ ಆಳಕ್ಕೆ ಬಿಟ್ಕೊಳ್ಳಿಲ್ಲ. ಆದ್ರೆ ನಾನು ನನ್ನ ಸಸಿಗೆ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನ ಹಾಕ್ತಿದ್ದೆ. ಸೊ ಅದು ತನ್ನ ಬೇರುಗಳನ್ನ